ಹಾಯ್ ಹಲೋ ವೆಲ್ಕಮ್ ಟು ಮಾಸ್ಟರ್ ಕ್ಲಾಸಸ್ ಧಾರವಾಡ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು 10ನೇ ತರಗತಿಯಲ್ಲಿ ಗಣಿತ ವಿಷಯದಲ್ಲಿ ಇರುವಂತಹ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಂತಂದ್ರ ವರ್ಗ ಸಮೀಕರಣಗಳು ಈ ಅಧ್ಯಯನದ ಮೇಲೆ ಈಗ ಆಲ್ರೆಡಿ 2022, 2023 ಮತ್ತು 2024 ಈ ವರ್ಷದೊಳಗ ಈ ಚಾಪ್ಟರ್ ಮೇಲೆ ಏನೇನ್ ಕ್ವಶನ್ಸ್ ಕೇಳಿದ್ರ ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಮತ್ತೆ ಮೇನ್ ಎಕ್ಸಾಮ್ ಎರಡು ಎಕ್ಸಾಮ್ ಒಳಗ ಯಾವ್ಯಾವ ಕ್ವಶನ್ಸ್ ಕೇಳಿದ್ರಲ್ಲ ಆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ ಇವತ್ತಿನ ದಿನದೊಳಗ. ಹಾಗಾದ್ರೆ ನೋಡ್ರಿ, ಫಸ್ಟ್ ಕ್ವಶನ್ ಏನದ ಅಂತಂದ್ರ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್, ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತ ಕೇಳದ. ಹೌದಾ? ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ನಮ್ಗೆ ಆಲ್ರೆಡಿ ಗೊತ್ತದ, ನಾವು ಆಲ್ರೆಡಿ ಕಲ್ತಿರ್ತೀವಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್, ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಂದ್ರ ದ ಡಿಗ್ರಿ ಆಫ್ ಅ ಪೊಲಿನಾಮಿಯಲ್ ಈಸ್ 2 ಇರ್ತದೆ. We know that the degree of polynomial is 2, then we call it as a quadratic equation. ಒಂದು ವರ್ಗ ಸಮೀಕರಣ ಇರ್ಬೇಕಂದ್ರ ಆ ವರ್ಗ ಸಮೀಕರಣದೊಳಗ ವೇರಿಯೇಬಲ್ ದ ಪವರ್ ಎಷ್ಟಿರ್ಬೇಕು? ಹೈಯೆಸ್ಟ್ 2 ಇರ್ಬೇಕು. ಆ ವರ್ಗ ಸಮೀಕರಣದೊಳಗ ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಎಷ್ಟಿರ್ಬೇಕು? 2 ಇದ್ರ ಅದನ್ನ ಯಾವ ಇಕ್ವೇಶನ್ ಅಂತ ಕರಿತೀವಿ ನಾವು? ಕ್ವಾಡ್ರಾಟಿಕ್ ಇಕ್ವೇಶನ್. ಇದೇ ತರ ಫಸ್ಟ್ ನಮ್ಗೆ ಯಾವ್ದು ಗೊತ್ತಿರ್ತದ ಅಂತಂದ್ರೆ ನಾವು ಪೊಲಿನಾಮಿಯಲ್ ಚಾಪ್ಟರ್ದಾಗ ಆಲ್ರೆಡಿ ಕಲ್ತೀವಿ. ಪೊಲಿನಾಮಿಯಲ್ ಟೈಪ್ಸ್ ಬರ್ತದ ಆನ್ ದ ಬೇಸಿಸ್ ಆಫ್ ಡಿಗ್ರಿ. ಆನ್ ದ ಬೇಸಿಸ್ ಆಫ್ ಡಿಗ್ರಿ ಅಂತಂದ್ರ ಅವುಗಳ ಘಾತ ಸೂಚಿಗಳ ಆಧಾರದ ಮೇಲೆ ಪೊಲಿನಾಮಿಯಲ್ಸ್ ನ ಡಿವೈಡ್ ಮಾಡಿದ್ವಿ ನಾವು. ಯಾವ ರೀತಿ ಅಂತಂದ್ರ ಫಸ್ಟ್ ಏನ್ ಬರ್ತದ ಅಂದ್ರೆ ಕಾನ್ಸ್ಟಂಟ್ ಪೊಲಿನಾಮಿಯಲ್ ಅಂತ ಬರ್ತದ. ಕಾನ್ಸ್ಟಂಟ್ ಪೊಲಿನಾಮಿಯಲ್ ಮೀನ್ಸ್ ದ ಡಿಗ್ರಿ ಆಫ್ ಅ ಪೊಲಿನಾಮಿಯಲ್ ಈಸ್ 0. ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತ ಸೂಚಿ ಏನಾದ್ರೂ 0 ಇತ್ತು ಅಂದ್ರ ಅದನ್ನ ನಾವೇನಂತ ಕರಿತೀವಿ? ಕಾನ್ಸ್ಟಂಟ್ ಪೊಲಿನಾಮಿಯಲ್ ಅಥವಾ ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಗೊತ್ತಾಯ್ತಾ? ಆ ಪೊಲಿನಾಮಿಯಲ್ ಚಾಪ್ಟರ್ದಾಗ ಪೊಲಿನಾಮಿಯಲ್ಸ್ ಅನ್ನ ಹೆಂಗ್ ಡಿವೈಡ್ ಮಾಡಿದೀವಿ ಅಂದ್ರ ಆನ್ ದ ಬೇಸಿಸ್ ಆಫ್ ಡಿಗ್ರಿ ಆಫ್ ಅ ಪೊಲಿನಾಮಿಯಲ್. ಆ ಬಹುಪದೋಕ್ತಿಯ ಘಾತ ಸೂಚಿಯ ಆಧಾರದ ಮೇಲೆ ಪೊಲಿನಾಮಿಯಲ್ಸ್ ನ ಡಿವೈಡ್ ಮಾಡಿದೀವಿ. ಫಸ್ಟ್ ಯಾವ್ದು ಬರ್ತದ? ಅದು ಕಾನ್ಸ್ಟಂಟ್ ಪೊಲಿನಾಮಿಯಲ್. ಕಾನ್ಸ್ಟಂಟ್ ಪೊಲಿನಾಮಿಯಲ್ ಅಂತಂದ್ರ ಅದ್ರೊಳಗ ಡಿಗ್ರಿ, ಹೈಯೆಸ್ಟ್ ಡಿಗ್ರಿ ಆಫ್ ಅ ಪೊಲಿನಾಮಿಯಲ್ is 0, then it is constant polynomial. Then second one is linear polynomial. Linear polynomial. Linear polynomial means the degree of a polynomial is 1, then we call it as a linear polynomial. ಅಂತಂದ್ರ ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಅಂತಂದ್ರ ಆ ಬಹುಪದೋಕ್ತಿಯೊಳಗ ಅಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿ 1 ಇತ್ತಂದ್ರ ಅದನ್ನ ಲೀನಿಯರ್ ಪೊಲಿನಾಮಿಯಲ್ ಅಂದ್ರೆ ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಹಿಂಗೆ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತದ ಹಂಗಿದ್ರ? ಘನ ಬಹುಪದೋಕ್ತಿ. ಸಾರಿ, ಅದಾದ್ಮೇಲೆ ವರ್ಗ ಬಹುಪದೋಕ್ತಿ ಬರ್ತದೆ. ವರ್ಗ ಬಹುಪದೋಕ್ತಿ ಅಂತಂದ್ರೆ ಇಲ್ಲಿ ಯಾವ್ದಂತ ಕರಿತೀವಿ? ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತಂದ್ರ ದ ಡಿಗ್ರಿ ಆಫ್ ಅ ಪೊಲಿನಾಮಿಯಲ್, ದ ಹೈಯೆಸ್ಟ್ ಡಿಗ್ರಿ ಆಫ್ ಅ ಪೊಲಿನಾಮಿಯಲ್ ಇಸ್ 2, ದೆನ್ ಇಟ್ ಈಸ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಒಂದು ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ ಸೂಚಿ 2 ಇದ್ರ ಅದನ್ನ ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಕ್ಯೂಬಿಕ್ ಪೊಲಿನಾಮಿಯಲ್ ಹಿಂಗ ಹೇಳ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಏನೈತಿ? ಡಿಗ್ರಿ ಆಫ್ ಅ ಪೊಲಿನಾಮಿಯಲ್ ಅಂತ ಅಂದ್ರ ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತ ಸೂಚಿ ಬರೀರಿ ಅಥವಾ ಮಹತ್ತಮ ಘಾತ ಬರೀರಿ ಅಂತ ಕೇಳ್ತಾರ. ನಮ್ಗೆ 1 ಮಾರ್ಕ್ಸ್ ಕ್ವಶನ್ ಒಳಗೆ ಏನ್ ಕೇಳ್ತಾರ ಅಂದ್ರ ಒಂದು ಬಹುಪದೋಕ್ತಿ ಕೊಟ್ಟು ಆ ಬಹುಪದೋಕ್ತಿಯ ಡಿಗ್ರಿ ಬರೀರಿ ಅಂತ ಕೇಳ್ತಾರ. ಡಿಗ್ರಿ ಬರೀರಿ ಅಂತಂದ್ರೆ ಇದ್ರ ಅರ್ಥ ಏನು ಅಂತಂದ್ರ ಅದ್ರೊಳಗೆ ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಎಷ್ಟದ ನೋಡ್ಕೋಬೇಕು ನಾನು. ಅದ್ರ ಗರಿಷ್ಠ ಘಾತ ಸೂಚಿ ಎಷ್ಟಿರ್ತದಲ್ಲ ಅದ ಆ ಬಹುಪದೋಕ್ತಿಯ ಗರಿಷ್ಠ ಘಾತ ಸೂಚಿ ಆಗಿರ್ತದ ಅಥವಾ ಆ ಬಹುಪದೋಕ್ತಿಯ ಡಿಗ್ರಿ ಆಗಿರ್ತದ. ಹೌದಾ? ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಸಪರೇಟ್ ಚಾಪ್ಟರ್ ಅದ. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಂದ್ರೆ ಟೋಟಲ್ ಏನಿರ್ತದ ಅಂತಂದ್ರೆ ಇದು ಇಲ್ಲಿ ವೇರಿಯೇಬಲ್ 1 ಇರ್ತದ. ಆ ವೇರಿಯೇಬಲ್ ಹೈಯೆಸ್ಟ್ ಪವರ್ ಎಷ್ಟಿರ್ತದ ಅಂದ್ರೆ 2 ಇರ್ತದ. ಸೊ ಇಟ್ ಈಸ್ ಕಾಲ್ಡ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಆ ಕ್ವಾಡ್ರಾಟಿಕ್ ಇಕ್ವೇಶನ್ ಒಳಗ ವೇರಿಯೇಬಲ್ ನಾವ್ ಯಾವ್ದಾರ ತಗೋಬಹುದು. ಆ ವೇರಿಯೇಬಲ್ ದ ಹೈಯೆಸ್ಟ್ ಪವರ್ 2 ಇದ್ರ ಒಂದು ವರ್ಗ ಸಮೀಕರಣದೊಳಗ ಚರಾಕ್ಷರದ ಗರಿಷ್ಠ ಘಾತ ಸೂಚಿ 2 ಇದ್ರ ಅದನ್ನ ನಾವು ವರ್ಗ ಸಮೀಕರಣ ಅಂತ ಕರಿತೀವಿ. ಹಾಗಾದ್ರೆ ಅದ್ರ ಜನರಲ್ ಫಾರ್ಮ್ ಇರ್ಬೇಕಲ್ಲ, ಅಂದ್ರೆ ಅದೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇರ್ತದ. ಹಾಗಾದ್ರೆ ಅದು ವರ್ಗ ಸಮೀಕರಣ ಅಂದ್ರೆ ಹೆಂಗಿರ್ತದ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ಹಾಗಾದ್ರೆ ಹೆಂಗಿರ್ತದ ಅದು? ax² plus bx plus c equals to 0. This is the standard form of quadratic equation. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರಿತೀವಿ.
ಹಾಗಾದ್ರೆ ನಮ್ಗೆಲ್ಲರಿಗೂ ಗೊತ್ತದ ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವುದು? ಎ. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್? ಎಕ್ಸ್ ನ ಸಹಗುಣಕ ಯಾವುದು? ಬಿ. ದೆನ್ ಸಿ ಇಸ್ ದ ಕಾನ್ಸ್ಟಂಟ್ ಟರ್ಮ್ ಅಂತ ಕರಿತೀವಿ. ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎ ಅದ, ಎಕ್ಸ್ ನ ಸಹಗುಣಕ ಬಿ ಅದ, ಹಾಗಾದ್ರೆ ಸಿ ನ ನಾವೇನಂತ ಕರಿತೀವಿ? ಸ್ಥಿರಾಂಕ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇಷ್ಟ ಬರೆದ್ರೆ ನಮಗದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರೆಯಲ್ಲ ನಾವು. ಇದ್ರ ಜೊತೆಗೆ ಏನ್ ಬರಿಬೇಕು ಅಂದ್ರೆ ನಾವು ಮುಂದೆ a is not equals to 0 and b is also not equals to 0. This is the complete quadratic equation standard form ಅಂತ ಕರಿತೀವಿ. ಟೀಚರ್ ಇದನ್ನ ಯಾಕೆ ಬರಿಬೇಕ್ರಿ ಅಂತಂದ್ರೆ ಒಂದ್ ವೇಳೆ a ವ್ಯಾಲ್ಯೂ ಏನಾದ್ರೂ 0 ಆಯ್ತು ಅಂತ ತಿಳ್ಕೊರಿ. ಏನ್ ಹೇಳ್ತೀನಿ ನಾನು? ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಈಸ್ ax square plus bx plus c equals to 0. A is not equals to 0 and b is not equals to 0. This is the standard form of quadratic equation. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ a is equals to not equals to 0 ಯಾಕೆ ಆಗಬಾರ್ದು ಅಂದ್ರೆ ಒಂದ್ ವೇಳೆ ಅಲ್ಲೇನ್ ಬರ್ತೀನಿ ನಾನೀಗ ax square plus bx plus c. ಈಗ ನೋಡ್ರಿ ax square plus bx plus c equals to 0 ಅಂತ ಬರೆದು a is not equals to 0 ಅಂತ ಬರ್ತೀನಿ. ಹಾಗಾದ್ರೆ ಸಪೋಸ್ a is 0, ಒಂದ್ ವೇಳೆ a ಏನಾದ್ರೂ 0 ಆಯ್ತು ಅಂದ್ರೆ 0 into x square plus bx plus c equals to 0 ಆಯ್ತಾ? ಸಪೋಸ್ a is 0, what will happen? ಅವಾಗ ಏನಾಗ್ತದ? 0 ಇದ್ದಲ್ಲೇ a ಬೆಲೆ ಏನಾದ್ರೂ 0 ಆಯ್ತು, 0 into x square 0 ಬರ್ತದ, ಪ್ಲಸ್ bx plus c equals to 0. ರಿಮೈನಿಂಗ್ ಏನು ಉಳಿತದೆ ನೋಡ್ರಿ ಇಲ್ಲಿ bx plus c equals to 0. ಈಗ ಹೇಳಿ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗ್ತದ? ಆಗುದಿಲ್ಲ. ನಂಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಇರ್ಬೇಕಂದ್ರೆ ಏನ್ ಹೇಳಿದೀನಿ ನಾನು? ವೇರಿಯೇಬಲ್ ದ ಹೈಯೆಸ್ಟ್ ಪವರ್ ಎಷ್ಟಿರ್ಬೇಕು? 2 ಇರ್ಬೇಕಂತೇಳಿ. ಇಲ್ಲಿ a ವ್ಯಾಲ್ಯೂ ಏನಾದ್ರೂ 0 ಅಂತ ಬರದೆ ಅಂತಂದ್ರ ಅವಾಗ ಆ ಇಕ್ವೇಶನ್ ದ ಫಾರ್ಮ್ ಏನಾಗ್ತದ? bx plus c ಅಷ್ಟೇ ಆಗ್ತದ. ಅವಾಗ ಇದನ್ನ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರೆಯಲ್ಲ. ಅವಾಗ ಇದನ್ನ ಏನಂತ ಕರೆಯಲ್ಲ? ನಾವು ವರ್ಗ ಸಮೀಕರಣ ಅಂತ ಕರೆಯಲ್ಲ. ಅದಕ್ಕೆ ನಾವೇನ್ ಬರಿತೀವಿ ಇಲ್ಲಿ? a is not equals to 0 and b is not equals to 0. ಹಂಗನು ಏನಾಗ್ಬಾರ್ದು ಇಲ್ಲಿ? b ವ್ಯಾಲ್ಯೂನು ಏನಾಗ್ಬಾರ್ದು ಇಲ್ಲಿ? 0 ಆಗ್ಬಾರ್ದು. b ವ್ಯಾಲ್ಯೂ 0 ಆಯ್ತಂದ್ರೆ ಇಲ್ಲೇ ನೀವ ಹೇಳ್ತೀರಿ b ವ್ಯಾಲ್ಯೂ 0 ಆದ್ರೆ ಏನಾಗ್ತದ? ax square plus c equals to 0 ಅಷ್ಟೇ ಉಳಿತದ. ಯಾಕಂದ್ರ b into 0 0 into x 0 ಆಗ್ಬಿಡ್ತದ. ರಿಮೈನಿಂಗ್ ಇಲ್ಲಿ ಏನು ಉಳಿತದ? ax square plus c equals to 0 ಉಳಿತದ. ಬಟ್ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗ್ಬೇಕಂದ್ರೆ ಯಾವ ಫಾರ್ಮ್ ಒಳಗೆ ಇರ್ಬೇಕದು? ax square plus bx plus c equals to 0. ಇದು ಲಾಸ್ಟ್ ಈ ಕಂಡೀಷನ್ ಬರಿಬೇಕು ನಾನು. a is not equals to 0 and b is not equals to 0. This is the standard form of quadratic equation. ಇದನ್ನ 2022 ಒಳಗ ಮೇನ್ಸ್ ಒಳಗ 1 ಮಾರ್ಕ್ಸ್ ಕ್ವಶನ್ ಆಗಿ ಕೇಳಿದ್ದಾರೆ. ಇದನ್ನ ನೆಕ್ಸ್ಟ್ ನೋಡ್ರಿ, ಇದು 2022 ದಾಗ ಸಪ್ಲಿಮೆಂಟರಿನೂ ಕೇಳಿದಾರೆ, ಮೇನ್ ಎಕ್ಸಾಮ್ಗಿನೂ ಕೇಳಿದಾರೆ. ಇದು 1 ಮಾರ್ಕ್ಸ್ ಕ್ವಶನ್. ಈಗ ಇದ ಬೇಸ್ ಮ್ಯಾಲಿನ 2022 ದಾಗ ಅದ ಸಪ್ಲಿಮೆಂಟರಿ ಎಕ್ಸಾಮ್ ಒಳಗೆ ಮತ್ತೆ ಅದ ಕ್ವಶನ್ ಅನ್ನ ಹೆಂಗ್ ಕೇಳಿದಾರೆ ನೋಡಿ. ನೋಡ್ರಿ ನೆಕ್ಸ್ಟ್ ಏನದ ಅಂದ್ರ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ 2x square equals to x minus 7 is ಏನು ಅಂತ ಕೇಳಿದಾರೆ. 2x square equals to x minus 7 ಇದರ ಆದರ್ಶ ರೂಪ ಬರೆಯಿರಿ ಅಂದ್ರ ಈಗ ಆಲ್ರೆಡಿ ಇದನ್ನ ಹೆಂಗ್ ಕೊಟ್ಟಾರ ಅಂತಂದ್ರ ಸ್ಟ್ಯಾಂಡರ್ಡ್ ಫಾರ್ಮುಲಾ ಕೊಟ್ಟಿಲ್ಲ. ಇದು ನಮ್ ನೋಡಿ ಗುಟ್ಲೆ ಗೊತ್ತಾಗ್ತದ ಇದು ಏನದ ಅಂದ್ರ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಗೊತ್ತಾಗ್ತದ. ಇದು ವರ್ಗ ಸಮೀಕರಣ ಅಂತ ನಂಗೆ ಗೊತ್ತದ. ಯಾಕದ ಹೇಳ್ರಿ? ಇಲ್ಲಿ ವೇರಿಯೇಬಲ್ ಎಕ್ಸ್ ಅದ, ಇಲ್ಲಿನೂ ಎಕ್ಸ್ ಅದ, ಇಲ್ಲಿನೂ ಎಕ್ಸ್ ಅದ. ಆ ವೇರಿಯೇಬಲ್ ಡಿಗ್ರಿ ಎಷ್ಟದ ಅಂದ್ರೆ 2 ಅದ. ಹೈಯೆಸ್ಟ್ ಡಿಗ್ರಿ ಎಷ್ಟದ? 2 ಅದ. ಇಲ್ಲಿ 1 ಅದ, ಇಲ್ಲಿ 2 ಅದ ಅಂದ್ರೆ ನಂಗೆ ಹೈಯೆಸ್ಟ್ ಪವರ್ ಯಾವ್ದದಪ್ಪ? 2 ಅದ. ಹೈಯೆಸ್ಟ್ ಪವರ್ 2 ಇತ್ತಂದ್ರೆ ವೇರಿಯೇಬಲ್ ಅದು ಕ್ವಾಡ್ರಾಟಿಕ್ ಇಕ್ವೇಶನ್. ಆ ಕ್ವಾಡ್ರಾಟಿಕ್ ಇಕ್ವೇಶನ್ ನಾ ಏನ್ ಮಾಡ್ಬೇಕು? ಆ ಫಾರ್ಮ್ ಒಳಗ ಬರಿಬೇಕು. ಬಟ್ ನನ್ಗೆ ಆಲ್ರೆಡಿ ಹಿಂದಿನ ಸಮ್ ಒಳಗ್ ನೋಡಿ ನಾನು ಏನಂತ ಅದ್ ಹೆಂಗಿರ್ಬೇಕು? ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರ ax square plus bx plus c equals to 0 ಈ ಫಾರ್ಮ್ ಒಳಗೆ ಇರ್ಬೇಕು. ಬಟ್ ಇಲ್ಲಿ ನೋಡ್ರಿ ಈಕ್ವಲ್ ಇಂದ LHS ಸೈಡ್ ಅದ, ಈಕ್ವಲ್ ಇಂದ RHS ಸೈಡ್ ಇಕ್ವೇಶನ್ ಇರೋದ್ರಿಂದ ಅದ್ರ ಆ ಫಾರ್ಮ್ ಒಳಗೆ ನೀಟಾಗಿ ಬರಿಬೇಕು. ಹಾಗಾದ್ರೆ ನೋಡ್ರಿ ಏನದ? 2x square equals to x minus 7. ಹೌದಾ? ಈಗ ಏನ್ ಮಾಡೋಣ? 2x square ಇಲ್ಲೇ ಇರ್ಲಿ, ಈ ಕಡೆ x ಈ ಕಡೆ ತಗೊಂಬಂದ್ ಏನಾಗ್ತದ? minus x minus 7 it will become a plus 7 that is equals to 0. ಈಗ ಆಯ್ತಾ ಇದು? ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿಸ್ ಇಕ್ವೇಶನ್. ಸ್ಟಾರ್ಟಿಂಗ್ ಏನ್ ಬರಿಬೇಕು ನಾನು?
ಎಕ್ಸ್ ಸ್ಕ್ವೇರ್ ಬರಿಬೇಕು, ಆಮೇಲೆ ಎಕ್ಸ್ ಬರಿಬೇಕು, ಆಮೇಲೆ ಕಾನ್ಸ್ಟಂಟ್ ಟರ್ಮ್ ಬರಿಬೇಕು. ಇದನ್ನೇನಂತ ಕರಿತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ಆ ಫಾರ್ಮ್ ಒಳಗೆ ಬರೆದ್ರ ಅದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಟ್ ಇಕ್ವೇಶನ್ ಅಂತ ಕರಿತೀವಿ. ಇದು ವರ್ಗ ಸಮೀಕರಣ. ಈ ಸಮೀಕರಣದ ಆದರ್ಶ ರೂಪ ಬರೀರಿ ಅಂದ್ರ ನಾವು ಫಸ್ಟ್ ಏನ್ ಬರಿಬೇಕು, ಎಕ್ಸ್ ಸ್ಕ್ವೇರ್ ಬರಿಬೇಕು, ಆಮೇಲೆ ಎಕ್ಸ್ ಬರಿಬೇಕು, ಲಾಸ್ಟ್ಗೆ ಕಾನ್ಸ್ಟಂಟ್ ಬರಿಬೇಕು. ಅವಾಗ ಪ್ಲಸ್ ಎಕ್ಸ್ ಈ ಕಡೆ ತಗೊಂಡ್ಬಂದ್ರೆ ಅದೇನಾಯ್ತು ಮೈನಸ್ ಎಕ್ಸ್, -7 ಈ ಕಡೆ ತಗೊಂಡ್ಬಂದ್ರ +7. therefore RHS is 0. 2x square minus x plus 7 is equals to 0. ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನದ ಅಂತಂದ್ರ x into bracket x plus 1 is equals to 5 is a linear equation or quadratic equation or cubic equation or quadratic polynomial. ಈ ಕೊಟ್ಟಿರುವಂತಹ ಸಮೀಕರಣ x into x plus 1 is equals to 5. ಈ ಸಮೀಕರಣ ರೇಖಾತ್ಮಕ ಸಮೀಕರಣನ ಅಥವಾ ವರ್ಗ ಸಮೀಕರಣನ ಅಥವಾ ಘನ ಸಮೀಕರಣನ ಅಥವಾ ವರ್ಗ ಬಹುಪದೋಕ್ತಿನ ಅಂತ ಹೇಳಿದ್ರು. ನಾ ಆಲ್ರೆಡಿ ಫಸ್ಟ್ ಸಮ್ ಮಾಡ್ಬೇಕಾದ್ರೆ ಕ್ಲಾರಿಫಿಕೇಶನ್ ಕೊಟ್ಟೆ ನಾನು. ಏನಂದ ಯಾವ ಇಕ್ವೇಶನ್ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗ್ಬೇಕಂದ್ರ ಅದ್ರೊಳಗೆ ಏನ್ ಕಂಡೀಷನ್, ax² + bx + c = 0 ಇರ್ಬೇಕು. ಇನ್ನು ಅದ್ರ ಜೊತೆಗೆ a is not equals to 0, b is not equals to 0 ಇದ್ರಷ್ಟೇ ಅದು ಕ್ವಾಡ್ರಾಟಿಕ್ ಇಕ್ವೇಶನ್. ಹಂಗ ಲೀನಿಯರ್ ಇಕ್ವೇಶನ್ ಕಂಡೀಷನ್ ಇರ್ತದ, ಕ್ವಾಡ್ರಾಟಿಕ್ದು ಇರ್ತದ, ಕ್ಯೂಬಿಕ್ದು ಇರ್ತದ. ಕ್ವಾಡ್ರಾಟಿಕ್ ಪೊಲಿನೋಮಿಯಲ್ ಅಂದ್ರೆ ಹೆಂಗಿರ್ತದ, ನಾಳೆ ಕ್ವಾಡ್ರಾಟಿಕ್ ಪೊಲಿನೋಮಿಯಲ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಹಿಂಗ ಇರ್ಬೇಕಂತೇನಿಲ್ಲ. ಜಸ್ಟ್ ಏನಿರ್ಬೇಕಲ್ಲಿ ಕ್ವಾಡ್ರಾಟಿಕ್ ಪೊಲಿನೋಮಿಯಲ್ ಅಂತಂದ್ರ ಡಿಗ್ರಿ ಆಫ್ ಅ ಪೊಲಿನೋಮಿಯಲ್, ಹೈಯೆಸ್ಟ್ ಡಿಗ್ರಿ ಆಫ್ ಅ ಪೊಲಿನೋಮಿಯಲ್ is 2, then it is a quadratic polynomial. ಒಂದು ಬಹುಪದೋಕ್ತಿಯೊಳಗ ಚರಾಕ್ಷರದ ಗರಿಷ್ಠ ಘಾತ ಸೂಚಿ 2 ಇದ್ರೆ ಸಾಕು, ಅದನ್ನೇನದು ಕ್ವಾಡ್ರಾಟಿಕ್ ಪೊಲಿನೋಮಿಯಲ್. ಬಟ್ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಕಂಡೀಷನ್ ಹಂಗಿರಂಗಿಲ್ಲ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಹೆಂಗಿರ್ಬೇಕು, ಅದು ಯಾವ ಫಾರ್ಮ್ ಒಳಗೆ ಇರ್ಬೇಕು, ax² + bx + c = 0, a is not equals to 0, b is not equals to 0. ಈ ಕಂಡೀಷನ್ ಅಪ್ಲೈ ಆದ್ರಷ್ಟು ಅದನ್ನ ನಾವೇನಂತ ಕರಿತೀವಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ವರ್ಗ ಸಮೀಕರಣ ಅಂತ ಕರಿತೀವಿ. ಈಗ ನೋಡೋಣ ಹಂಗಿದ್ರೆ ಈ ಫಸ್ಟ್ ಈ ಸಮೀಕರಣ ಬಿಡಿಸ್ಬೇಕ, ನಾನು ಈ ಇಕ್ವೇಶನ್ ಸಾಲ್ವ್ ಮಾಡೋಣ. ಫಸ್ಟ್ ಆಗಿದ್ರೆ ಹೆಂಗ್ ಬರ್ತದ ಅದು, x into x plus 1 equals to 5 ಅದ, ಹೌದಾ? ಈ ಇಕ್ವೇಶನ್ ಅನ್ನ ಸಾಲ್ವ್ ಮಾಡೋಣ. ಏನಾಗ್ತದ, x into ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡೋಣ, x into x x² plus x into 1 x that is equals to 5. 5 ಕಡೆ ತಗೊಂಡ್ಬರೋಣ ಕಾನ್ಸ್ಟಂಟ್ ಟರ್ಮ್, ಅವಾಗ ಏನಾಗ್ತದ x² plus x, 5 it becomes a -5 that is equals to 0. ಇದು ಬಂತು ನನಗೆ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿದಾಗ x² plus x -5 = 0 ಬಂದಿದೆ. ಹಾಗಾದ್ರೆ ಇದು ಲೀನಿಯರ್ ಇಕ್ವೇಶನ್ ಅನ್ನ ಫಸ್ಟ್ ನೋಡೋಣ. ಇದು ಲೀನಿಯರ್ ಇಕ್ವೇಶನ್ ಅನ್ನ, ನೋ ಇಟ್ ಇಸ್ ನಾಟ್ ಅ ಲೀನಿಯರ್ ಇಕ್ವೇಶನ್. ಬಿಕಾಸ್ ಲೀನಿಯರ್ ಇಕ್ವೇಶನ್ ಅಂತಂದ್ರೆ ಹೆಂಗಿರ್ತದೆ ಹೇಳ್ರಿ, ಅದು ರೇಖಾತ್ಮಕ ಸಮೀಕರಣ ಆಗ್ಬೇಕಂತಂದ್ರೆ ಹೆಂಗಿರ್ಬೇಕು, ನಾನು ಅಲ್ಲಿ ವೇರಿಯಬಲ್ ಚರಾಕ್ಷರದ ಗರಿಷ್ಠ ಘಾತ ಸೂಚಿ 1 ಇರ್ಬೇಕು, ಹೌದಾ? ಲೀನಿಯರ್ ಇಕ್ವೇಶನ್ ಅಂತಂದ್ರೆ ಏನ್ ಹೇಳಿವಿ, ದ ಡಿಗ್ರಿ ಆಫ್ ಅ ಇಕ್ವೇಶನ್ ವೇರಿಯಬಲ್ದ, ಆ ವೇರಿಯಬಲ್ದ ಹೈಯೆಸ್ಟ್ ಪವರ್ 1 ಇದ್ರ ಅದು ಲೀನಿಯರ್ ಇಕ್ವೇಶನ್. ಲೀನಿಯರ್ ಇಕ್ವೇಶನ್ ಅಂತಂದ್ರೆ ಹೆಂಗಿರ್ತದ ಅಂದ್ರೆ ಅದು ax plus b equals to 0. This is the standard form of linear equation. ಇದು ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ಏನಿರ್ತದ, ax plus b equals to 0, a is not equals to 0. ಇದು ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ಗೊತ್ತಾಯ್ತಾ? ರೇಖಾತ್ಮಕ ಸಮೀಕರಣ ಅಂತಂದ್ರೆ ಅದು ಯಾವ ಫಾರ್ಮ್ ಒಳಗೆ ಇರ್ಬೇಕು, ax plus b. a is the coefficient of x. x ನ ಸಹಗುಣಕ a, ಆ a ಯಾವಾಗ್ಲೂ ಏನಾಗಿರಂಗಿಲ್ಲ, 0 ಆಗಿರಲ್ಲ. ಈ ಫಾರ್ಮ್ ಒಳಗಿತ್ತಂದ್ರೆ ಇಲ್ಲಿ x ವೇರಿಯಬಲ್ ಅಂತ ನಿಮ್ಗೆ ಗೊತ್ತದ, ಹೌದಾ? ಚರಾಕ್ಷರ ಯಾವ್ದದ ಇಲ್ಲಿ, x ಅದ. ಈ x ನ ಗರಿಷ್ಠ ಘಾತ ಸೂಚಿ ಎಷ್ಟದ, 1 ಅದ. ಹಾಗಾದ್ರೆ ಇದು ರೇಖಾತ್ಮಕ ಸಮೀಕರಣ. ಬಟ್ ನನಗ್ ಬಂದಿರೋ ಸಮೀಕರಣ ನೋಡ್ರಿ, x² plus x -5 ಅದ. In this variable is x. The highest power of x variable is 2 ಅದ. Therefore it is not a linear equation. ಹಾಗಾಗಿ ಇದೇನಲ್ಲ, ಇದು ರೇಖಾತ್ಮಕ ಸಮೀಕರಣ ಅಲ್ಲ. ಹಾಗಾದ್ರೆ ಫಸ್ಟ್ ಆಪ್ಷನ್ ರಾಂಗ್. ಸೆಕೆಂಡ್ ಆಪ್ಷನ್ ನೋಡ್ರಿ, ಇಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಅದನ್ನ ಸೆಕೆಂಡ್ ಆಪ್ಷನ್ ಆಮೇಲೆ ನೋಡ್ರಿ ಅಂತ ಇದೆ. ಥರ್ಡ್ ನೋಡ್ರಿ ಇದ್ರ, ಇಟ್ ಈಸ್ ಎ ಕ್ಯೂಬಿಕ್ ಇಕ್ವೇಶನ್. ಅದು ಘನ ಸಮೀಕರಣನ, ನೋ. ಅದು ಘನ ಸಮೀಕರಣ ಆಗ್ಬೇಕಂತಂದ್ರ ಅಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಎಷ್ಟಿರ್ಬೇಕು, 3 ಇರ್ಬೇಕು. ಅದು ಕ್ಯೂಬಿಕ್ ಇಕ್ವೇಶನ್ ಆಗ್ಬೇಕು ಅಂತಂದ್ರ
ಅಲ್ಲಿ ವೇರಿಯೇಬಲ್ ದ ಹೈಯೆಸ್ಟ್ ಪವರ್ ಎಷ್ಟಿರ್ಬೇಕು 3 ಇರ್ಬೇಕು. ಇಲ್ಲಿ ನೋಡ್ರಿ ವೇರಿಯೇಬಲ್ ಎಕ್ಸ್ ಅದ ಬಟ್ ಅದ್ರ ಹೈಯೆಸ್ಟ್ ಪವರ್ ಎಷ್ಟದ 2 ಅದ. ಇಟ್ಸ್ ನಾಟ್ ಅ 3. therefore it is not a cubic equation. ಹಾಗಾದ್ರೆ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ಯೂಬಿಕ್ ಇಕ್ವೇಶನ್ ಅಂತಂದ್ರ ax³ ಪ್ಲಸ್ bx² ಪ್ಲಸ್ cx plus d equals to 0. In this, a is not equals to 0, b is not equals to 0, c is not equals to 0. ಈ ಕಂಡೀಷನ್ ಇದ್ರ ಅವಾಗ ಏನಾಗ್ತದೆ, ಇಟ್ ಈಸ್ ಅ ಕ್ಯೂಬಿಕ್ ಇಕ್ವೇಶನ್ ಆಗ್ತದೆ. ದಿಸ್ ಈಸ್ ದ, ಇದು ಘನ ಸಮೀಕರಣದ ಆದರ್ಶ ರೂಪ. ಘನ ಸಮೀಕರಣದ ಆದರ್ಶ ರೂಪ ಏನಂತಂದ್ರ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಈಕ್ವಲ್ಸ್ ಟು 0. ಇದು ಘನ ಸಮೀಕರಣದ ಆದರ್ಶ ರೂಪ. ಅದ್ರೊಳಗ ವೇರಿಯೇಬಲ್ ದ ಹೈಯೆಸ್ಟ್ ಪವರ್ 3 ಇತ್ತು ಅಂದ್ರ ಅದನ್ನ ನಾವು ಕ್ಯೂಬಿಕ್ ಇಕ್ವೇಶನ್ ಅಂತ ಕರಿತಿದ್ವಿ. ಬಟ್ ಇಲ್ಲಿ ನನ್ನ ಹೈಯೆಸ್ಟ್ ಪವರ್ 2 ಇರೋದ್ರಿಂದ therefore it is not a cubic equation. Then last one ಏನದಪ್ಪ ಅದು ಕ್ವಾಡ್ರಾಟಿಕ್ polynomial. It is a quadratic polynomial? No. ಇದು ವರ್ಗ ಬಹುಪದೋಕ್ತಿ ಅಲ್ಲ. ವರ್ಗ ಬಹುಪದೋಕ್ತಿ ಅಲ್ಲ, ಬಟ್ ಇದಕ್ಕೊಂದು ಕನ್ಫ್ಯೂಷನ್ ಇರ್ತದೆ. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಏನ್ ಕ್ವಾಡ್ರಾಟಿಕ್ polynomial. ಹಾಗಾದ್ರೆ ಕ್ವಾಡ್ರಾಟಿಕ್ ಅಂತಂದ್ರೆ ಏನ್ ಹೇಳ್ರಿ, ನಮ್ಗೆ ತಲೆಯಾಗಿರೋದು ವೇರಿಯೇಬಲ್ ಹೈಯೆಸ್ಟ್ ಪವರ್ 2 ಇದ್ರೆ ಸಾಕು, therefore it is a quadratic polynomial. ಬಟ್ ಅಲ್ಲಿ ನಾನು ಬಂದಿರೋ ಇಕ್ವೇಶನ್ ಅಂತಂದ್ರೆ ನಾ ಫಸ್ಟ್ ಸಮ್ ಹೇಳ್ಬೇಕಾದ್ರೆ ಹೇಳಿದೆ, ಅಲ್ಲಿ ಕ್ವಾಡ್ರಾಟಿಕ್ polynomial ಇರ್ಬೇಕಂತಂದ್ರ ಆ ಕ್ವಾಡ್ರಾಟಿಕ್ polynomial ವೇರಿಯೇಬಲ್ ಹೈಯೆಸ್ಟ್ ಪವರ್ ಇದ್ರೆ 2 ಇದ್ರೆ ಸಾಕು, ಅದು ಕ್ವಾಡ್ರಾಟಿಕ್ polynomial. ಅದನ್ನ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಬಟ್ ಅದು ವರ್ಗ ಸಮೀಕರಣ ಆಗ್ಬೇಕು ಅಂತಂದ್ರೆ ಯಾವ ಕಂಡೀಷನ್ ಅಪ್ಲೈ ಆಗ್ಬೇಕು, ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0, a is not equals to 0, b is not equal. ಅದೇ ಫಾರ್ಮುಲಾಗ ಐತಿ ಇದು. x² ಅದ, ಅಲ್ಲಿ x ನು ಅದ ವೇರಿಯೇಬಲ್, x² ನು ಅದ, ಕಾನ್ಸ್ಟಂಟ್ ಟರ್ಮ್ ನು ಅದ. therefore it is a quadratic equation. ಇದರ ಆನ್ಸರ್ ಯಾವ್ದು ಹಂಗಿದ್ರ ಆಪ್ಷನ್ ಬಿ, ಇಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ಲಿಯರ್? ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಫೋರ್ತ್ ಒನ್, ದ ನಂಬರ್ ಆಫ್ zeros of polynomial that is y equals to phi of x in the given graph. The number of zeros, find the number of zero. The polynomial is y equals to phi of x. ಈ ಕೊಟ್ಟಿರುವಂತಹ y equals to p of x ಎಂಬ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಫೈಂಡ್ ದ ನಂಬರ್ ಆಫ್ zeros. ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದು ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತಂದ್ರ ನಮ್ಗೆ polynomial ಚಾಪ್ಟರ್ದಾಗ ಗೊತ್ತದ. ಇದು ಗ್ರಾಫ್ ಏನ್ ಕೊಟ್ಟಾರ ಅಂತಂದ್ರ ಅವ್ರ ಹಿಂಗ ಗ್ರಾಫ್ ಕೊಟ್ಟಾರ. ದಿಸ್ ಈಸ್ y, this is y dash, ಇದು x, ಇದು x dash. ಹೌದಾ? y dash, x dash. ಹಾಗಾದ್ರೆ ನೋಡ್ರಿ, ಇದ್ರದ್ದು ನಂಬರ್ ಆಫ್ zeros ನ ಹೆಂಗ್ ಫೈಂಡ್ ಔಟ್ ಮಾಡುದು, ಹೆಂಗ್ ಹೇಳ್ತೀವಿ? ಈ ಗ್ರಾಫ್ ನೋಡ್ಬೇಕು ನಾ. ಈ ಗ್ರಾಫ್ ಎಕ್ಸ್ ಆಕ್ಸಸ್ ನ ಎಷ್ಟು ಬರಿ ಟಚ್ ಮಾಡೈತಿ ನೋಡ್ಬೇಕು. ಆ ಗ್ರಾಫ್ ಮತ್ತೆ y ನೋಡಂಗಿಲ್ಲ. ಅದ್ರದ್ದು ನಂಬರ್ ಆಫ್ zeros ಬೇಕಂತಂದ್ರ ಈ ಗ್ರಾಫ್ ಎಕ್ಸ್ ಆಕ್ಸಸ್ ನ ಎಷ್ಟು ಬಾರಿ ಟಚ್ ಮಾಡೈತಿ ನೋಡ್ರಿ. ಇಲ್ಲಿ ಇದು ಹೋದಲ್ಲಿ ಎಕ್ಸ್ ಆಕ್ಸಸ್, ಎಕ್ಸ್ ಡ್ಯಾಶ್, ಎಕ್ಸ್, ವೈ ಡ್ಯಾಶ್. ಹಾರಿಜಾಂಟಲ್ ಇರೋದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ ಆಕ್ಸಸ್ ಅಂತ ಕರಿತೀವಿ. ವರ್ಟಿಕಲ್ ಆಗಿರೋದಕ್ಕ ವೈ ಆಕ್ಸಸ್ ಅಂತ ಕರಿತೀವಿ. ಹೌದಾ? ಹಾಗಾದ್ರ ಈ ನಕ್ಷೆ ಇದೆಲ್ಲ, ಇದು ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಟಚ್ ಮಾಡಿ ಹೋಗಿತ್ತು. ಇಲ್ಲೊಂದ್ಸರಿ ಟಚ್ ಆಗೈತಿ, ಹೌದಾ? ನೆಕ್ಸ್ಟ್ ಇಲ್ಲೊಂದ್ಸರಿ, ನೆಕ್ಸ್ಟ್ ಇದೊಂದು. ಎಷ್ಟು ಸರಿ ಟಚ್ ಆಗಿದ್ದದ? 3 ಸರಿ, ಅಂದ್ರೆ 3 ಟೈಮ್ಸ್ ಟಚ್ ಮಾಡೈತಿ ಅಂತಂದ್ರ ದ ನಂಬರ್ ಆಫ್ zeros ಆಫ್ ದಿಸ್ ಗ್ರಾಫ್ ಈಸ್ 3. ಹಾಗಾದ್ರ ಈ ನಕ್ಷೆಯಲ್ಲಿನ ಶೂನ್ಯತೆಗಳ ಸಂಖ್ಯೆ ಎಷ್ಟು ಹಂಗಿದ್ರ 3. ಆ ಗ್ರಾಫ್ ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದ ಆಗಿರ್ತದಲ್ಲ ಅದು ಏನಂದ್ರ ಆ ಒಂದು ಬಹುಪದೋಕ್ತಿಯೊಳಗ ಅಷ್ಟು ಶೂನ್ಯತೆಗಳು ಇದಾವ ಅಂತ ಅರ್ಥ. ಓಕೆ, ಇದು ಅರ್ಥ ಆಗ್ಯದ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿ ಗೋ ವಿತ್ ದ ಫಿಫ್ತ್ ಒನ್. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ದಟ್ ಈಸ್ 2x² minus 4x plus 3 equals to 0. 2x² minus 4x plus 3 equals to 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್. ಹಾಗಾದ್ರೆ ವಾಟ್ ಈಸ್ ಮೀನ್ ಬೈ ಡಿಸ್ಕ್ರಿಮಿನೆಂಟ್ ಅಂತ ಗೊತ್ತಿರ್ಬೇಕು. ವಾಟ್ ಈಸ್ ದ ಫಾರ್ಮುಲಾ ಆಫ್ ಡಿಸ್ಕ್ರಿಮಿನೆಂಟ್?
ಹಾಗಾದ್ರೆ ವಿ ನೋ ದಟ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಇಟ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಡಿ. ಹೌದಾ? ಶೋಧಕದವನ್ನ ಸೂಚಿಸುವುದು ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಡಿ. ಡಿ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ದಿಸ್ ಇಸ್ ದ ಫಾರ್ಮುಲಾ ಆಫ್ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್. ಶೋಧಕದ ಬೆಲೆಯನ್ನ ಕಂಡುಹಿಡಿಯುವ ಸೂತ್ರ ಯಾವುದು ಅಂದ್ರೆ ಡಿ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ನಾ ಈಗ ಮಾಡ್ತಿರೋ ಸಮ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಆಲ್ಮೋಸ್ಟ್ ಆನ್ಯುವಲ್ ಎಕ್ಸಾಮಿಗೆ 100% 99% 1 ಮಾರ್ಕ್ಸಿಗೆ ಬರುವಂತ ಎಲ್ಲಾ ಕ್ವಶನ್ಸ್ ಇವು. ಕ್ವಶನ್ ಇವು ಇಕ್ವೇಶನ್ಸ್ ಚೇಂಜ್ ಆಗ್ಬೋದು, ನಂಬರ್ಸ್ ಚೇಂಜ್ ಆಗ್ಬೋದು, ಬಟ್ ಕೇಳುವುದಂತೂ ಇಂಥದ್ದೇ ಕೇಳ್ತಾರೆ. ಹಾಗಾದ್ರೆ ನೋಡ್ರಿ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ದಟ್ ಈಸ್ 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈಕ್ವಲ್ಸ್ ಟು 0. 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈಕ್ವಲ್ಸ್ ಟು 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿರಿ ಅಂತ ಹೇಳ್ತಾರ. ಹಾಗಾದ್ರೆ ನಂಗೆ ಆ ಫಾರ್ಮುಲಾ ಗೊತ್ತಿರ್ಬೇಕು. ವಾಟ್ ಈಸ್ ದ ಫಾರ್ಮುಲಾ ಆಫ್ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಅಂದ್ರ ದಟ್ ಈಸ್ ಡಿ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಹಾಗಾದ್ರೆ ಅದು ಇಕ್ವೇಶನ್ ಬರ್ಕೊಂಡ್ಬಿಡು. ಏನದಪ್ಪ ಅದು? 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈಕ್ವಲ್ಸ್ ಟು 0. ಹೌದಾ? ಇನ್ ದಿಸ್ ಇಕ್ವೇಶನ್ ವಿ ನೋ ದಟ್ ವಾಟ್ ಈಸ್ ಎ, ವಾಟ್ ಈಸ್ ಬಿ, ವಾಟ್ ಈಸ್ ಸಿ. ಹಾಗಾದ್ರೆ ಈ ಇಕ್ವೇಶನ್ ಒಳಗ ಎ ಬೆಲೆ ಎಷ್ಟು, ಬಿ ಬೆಲೆ ಎಷ್ಟು, ಸಿ ಬೆಲೆ ಎಷ್ಟು ಬರ್ಕೊಂಡ್ಬಿಡು. ಎ ಈಸ್ 2. ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಎ. ಎಕ್ಸ್ ಸ್ಕ್ವೇರ್ ನ ಸಹಗುಣಕಯನ ಎ ಇರ್ತದೆ. ಹೌದಿಲ್ಲ? ಎಕ್ಸ್ ಸ್ಕ್ವೇರ್ ಜೊತೆ ಯಾವ್ದದ? 2 ಅದಾದ್ಮೇಲೆ ಹಾಗಾದ್ರೆ ಎ ಬೆಲೆ ಎಷ್ಟು ಇರ್ತದೆ ಅಲ್ಲೇ? 2. ಹಾಗಾದ್ರೆ ಎಕ್ಸ್ ನ ಜೊತೆ ಏನದ ನೋಡ್ರಿ? ಮೈನಸ್ 4. ನಾಟ್ ಓನ್ಲಿ 4, ಇಟ್ ಈಸ್ ಅ ಮೈನಸ್ 4. ಬರೇ 4 ಅಲ್ಲ, ಅದು ಮೈನಸ್ 4. ಎಕ್ಸ್ ನ ಸಹಗುಣಕ ಎಷ್ಟದಂಗಿದ್ರ? ಮೈನಸ್ 4. ಸಿ ಈಸ್ 3. ಇಕ್ವೇಶನ್ ಒಳಗೆ ಗೊತ್ತದ ನಮ್ಗೆ, ಆಲ್ರೆಡಿ ಗೊತ್ತದ ಕ್ವಾಡ್ರಾಟಿಕ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತದ. ಅಲ್ಲಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ ಎ ಇರ್ತದ, ಎಕ್ಸ್ ನ ಕೋಎಫಿಷಿಯಂಟ್ ಬಿ ಆಗಿರ್ತದ, ದೆನ್ ರಿಮೈನಿಂಗ್ ಅದು ಕಾನ್ಸ್ಟೆಂಟ್ ಆಗಿರ್ತದ ಎ ಬಿ ಸಿ. ಈಗ ಎಲ್ಲಾ ವ್ಯಾಲ್ಯೂಸ್ ಏನ್ ಮಾಡೋಣ? ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಈಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ದಟ್ ಈಸ್ ಮೈನಸ್ 4 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗ್ಬೇಕು. ಯಾಕಂದ್ರ ಮೈನಸ್ ಅದನ್ನು ಕನ್ಸಿಡರ್ ಮಾಡಿನ ಹೋಲ್ ಸ್ಕ್ವೇರ್ ಆಗ್ಬೇಕು. ಮೈನಸ್ 4. ವಾಟ್ ಈಸ್ ಎ? ಎ ಈಸ್ 2, ಸಿ ಈಸ್ 3. ಮೈನಸ್ 4 ಸ್ಕ್ವೇರ್ ಅಂತಂದ್ರೆ ಎಷ್ಟು ಬರ್ತದ? 16. ಮೈನಸ್ 4 2 ಝಾ 8, 8 3 ಝಾ 24. 4 2 ಝಾ 8, 8 3 ಝಾ 24. 4 2 8, 8 3 24. ಮೈನಸ್ 4 ಸ್ಕ್ವೇರ್ ಇದ್ರ ವರ್ಗ 16. ಹಾಗಾದ್ರೆ 24ರಾಗ 16 ಹೋದ್ರೆ ಎಷ್ಟು ಉಳಿತದ? ಮೈನಸ್ 8. 24ರಾಗ 16 ಹೋದ್ರೆ ಎಷ್ಟು ಉಳಿತದ? 8. ದ ಬಿಗ್ಗೆಸ್ಟ್ ನಂಬರ್ ಹ್ಯಾವ್ ಅ ಸೈನ್ ಮೈನಸ್, ದೇರ್ಫೋರ್ ಇಟ್ ಈಸ್ ಅ ಮೈನಸ್ 8. ಹಾಗಾದ್ರೆ ಡಿ ಬೆಲೆ ಎಷ್ಟಿಲ್ಲಿ? ಮೈನಸ್ 8. ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ ಮೈನಸ್ 8. ಹಾಗಾದ್ರೆ ಈ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆ ಎಷ್ಟು? ಮೈನಸ್ 8. ಹಾಗಾದ್ರೆ ಇದ್ರ ಮೇಲೆ ನನಗೆ ಮತ್ ಬರ್ತದ ಶೋಧಕದ ಬೆಲೆ ಯಾವ್ಯಾವ ರೀತಿ ಇದ್ರ ಅವಕ್ಕ ರೂಟ್ಸ್, ನೇಚರ್ ಆಫ್ ರೂಟ್ಸ್ ಹೆಂಗಿರ್ತದ, ಅವುಗಳ ವಾಸ್ತವ ಮೂಲಗಳು ಯಾವ ರೀತಿ ಇರ್ತದ ಅಂತಂದು ನೆಕ್ಸ್ಟ್ ಸಮ್ ಒಳಗ ನಾವು ನೋಡು. ಓಕೆ ಓಕೆ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ ಅಂದ್ರ ಫೈಂಡ್ ದ ರೂಟ್ಸ್ ಆಫ್ ದ ಇಕ್ವೇಶನ್ ದಟ್ ಈಸ್ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 4 ಈಕ್ವಲ್ಸ್ ಟು 0. ಈಗ ನಾವು ಆಲ್ರೆಡಿ ಈಗ ಏನ್ ಮಾಡತ್ತೀವಿ ಅಂತಂದ್ರೆ ಹಿಂದಿನ ಕ್ವಶನ್ ಪೇಪರ್ಸ್ ಒಳಗೆ ಏನ್ ಕ್ವಶನ್ಸ್ ಕೊಟ್ಟಿದ್ರಲ್ಲ ಕ್ವಾಡ್ರಾಟಿಕ್ ಇಕ್ವೇಶನ್, ಆ ಚಾಪ್ಟರ್ ಮೇಲೆ ಬರುವಂತ ಕ್ವಶನ್ ಸಾಲ್ವ್ ಮಾಡತ್ತೀವಿ. ಈಗ ಹಿಂದಿನ ವಿಡಿಯೋ ಅದ್ರೊಳಗೆ ನಾವು ಆಲ್ರೆಡಿ ಕೆಲವೊಂದಿಷ್ಟು ಸಮ್ ಮಾಡಿದೀವಿ. ಈಗ ನೆಕ್ಸ್ಟ್ ನೋಡ್ರಿ, ಕಂಟಿನ್ಯೂ ಮಾಡೋಣ. ಫೈಂಡ್ ದ ರೂಟ್ಸ್ ಆಫ್ ದ ಇಕ್ವೇಶನ್ ದಟ್ ಈಸ್ ಎಕ್ಸ್ ಪ್ಲಸ್ 3 ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ಸ್ ಟು 0. ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 4 ಈ ಸಮೀಕರಣಗಳ ವಾಸ್ತವ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಇಲ್ಲಿ ವಾಸ್ತವ ಮೂಲಗಳನ್ನು ಕಂಡುಹಿಡಿಬೇಕಾದ್ರ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ಒಳಗೆ ಇರ್ತಿತ್ತು. ನಾವು ಲಾಸ್ಟಿಗೆ ಏನ್ ಮಾಡ್ತಿದ್ವಿ, ಅದರದ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಆಲ್ರೆಡಿ ಅವ್ರು ಏನ್ ಕೊಟ್ಟಾರ ಅಂದ್ರೆ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 4 ಅಂತ ಆಲ್ರೆಡಿ ಅವರೇ ಕೊಟ್ಬಿಟ್ಟಾರ. ನೀವು ಮತ್ತೆ ಇದನ್ನ ಬೈನಾಮಿಯಲ್ ಇಂಟು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ತೆಗೆದು ಮತ್ತೆ ಆಮೇಲೆ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ಬೇಡ. ಆಲ್ರೆಡಿ ಅವ್ರು ಏನ್ ಕೊಟ್ಬಿಟ್ಟಾರ ಅಂತಂದ್ರೆ ಡೈರೆಕ್ಟ್ ಕೊಟ್ಟಾರ. ಏನಂತಂದ್ರ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 4 ಈಕ್ವಲ್ಸ್ ಟು 0 ಅಂತ ಕೊಟ್ಟಾರ. ನೀವು ಮತ್ತೆ ಎಕ್ಸ್ ಪ್ಲಸ್ 3ಗೆ ಎಕ್ಸ್ ಮೈನಸ್ 4 ಮಲ್ಟಿಪ್ಲೈ ಮಾಡಿ ಅದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ತಗೊಂಡ್ಬಂದು ಆಮೇಲೆ ಮತ್ತೆ ನೀವು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಹಿಂಗ್ ಮಾಡಿ ರೂಟ್ಸ್ ನ ಫೈಂಡ್ ಔಟ್ ಮಾಡೋದು ಬೇಡ.
ಆಲ್ರೆಡಿ ಎಕ್ಸ್ ಪ್ಲಸ್ 3 ಎಕ್ಸ್ ಮೈನಸ್ 4 ಅಂತ ಅವರೇ ಕೊಟ್ಟಾರ, ಡೈರೆಕ್ಟ್ ಆಗಿ ಬರ್ದು ಬಿಡೋರು. ಹಾಗಾದ್ರೆ ಎಕ್ಸ್ ಪ್ಲಸ್ 3 ಈಕ್ವಲ್ಸ್ ಟು 0 ಬರೀನ ಫಸ್ಟ್. ಎಕ್ಸ್ ಪ್ಲಸ್ 3 ಈಕ್ವಲ್ಸ್ ಟು 0, ದೆನ್ ವಾಟ್ ಈಸ್ ಎಕ್ಸ್? ಎಕ್ಸ್ ಈಸ್ ಈಕ್ವಲ್ಸ್ ಟು ಮೈನಸ್ 3. ಹೌದಾ? ಎಕ್ಸ್ ಪ್ಲಸ್ 3 ಈಕ್ವಲ್ಸ್ ಟು 0 ಬರ್ದೆ ಅಂದ್ರೆ ಅವಾಗ ಎಕ್ಸ್ ಬೆಲೆ ಏನಾಯ್ತು? ಮೈನಸ್ 3 ಆಯ್ತು. ಹಾಗಾದ್ರೆ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 4 ಈ ಕಡೆ ಬಂದ್ರೆ ಏನಾಗ್ತದ? ಬರ್ಬಿಡ್ರಿ ಸ್ಟಾರ್ಟಿಂಗ್ ಇಂದ. ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ಸ್ ಟು 0, ದೆನ್ ಎಕ್ಸ್ ಈಕ್ವಲ್ಸ್ ಟು 4 ಪ್ಲಸ್ 4. ಹೌದಾ? ಹಾಗಾದ್ರೆ ವಾಟ್ ಆರ್ ದ ರೂಟ್ಸ್ ಆಫ್ ದ ಇಕ್ವೇಶನ್? ಎಕ್ಸ್ ಈಕ್ವಲ್ಸ್ ಟು ಮೈನಸ್ 3 ಅಂಡ್ ಎಕ್ಸ್ ಈಕ್ವಲ್ಸ್ ಟು 4. ಹಾಗಾದ್ರೆ ಈ ಸಮೀಕರಣದ ವಾಸ್ತವ ಮೂಲಗಳು ಏನಾದ್ವು ಹಂಗಿದ್ರ? ಒಂದು ಎಕ್ಸ್ ಈಕ್ವಲ್ಸ್ ಟು ಮೈನಸ್ 3, ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು 4. ಇವ ಏನು ಅಂತಂದ್ರ ಈ ಇಕ್ವೇಶನ್ ರೂಟ್ಸ್, ವಾಸ್ತವ ಮೂಲಗಳು ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಅಂದ್ರ, ಎಕ್ಸ್ಪ್ರೆಸ್ ದ ಇಕ್ವೇಶನ್ ಎಕ್ಸ್ ಇಂಟು ಬ್ರಾಕೆಟ್ 2 ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು 3 ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ಎಕ್ಸ್ ಇಂಟು 2 ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು 3 ಈ ಸಮೀಕರಣವನ್ನು ವರ್ಗ ಸಮೀಕರಣದ ರೂಪದಲ್ಲಿ ಬರೆಯಿರಿ. ಆಲ್ರೆಡಿ ನಾವು ಹಿಂದಿನ ವಿಡಿಯೋದಾಗ ಇವನ್ ಹೆಂಗ್ ಬರಿಬೇಕು ಅಂತ ಗೊತ್ತದ. ಯಾರಿಗ್ ಗೊತ್ತಿದ್ದವ್ರು ಏನ್ ಮಾಡ್ಬೋದು ಅಂದ್ರೆ ವಿಡಿಯೋನ ಪಾಸ್ ಮಾಡಿ ನೀವು ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಬರೆದು ಆಮೇಲೆ ಕರೆಕ್ಟ್ ಅದೋ ಇಲ್ಲೋ ಅಂತ ಚೆಕ್ ಮಾಡ್ಬೋದು. ಹಾಗಾದ್ರೆ ಬರೆಯೋಣ ಈಗ. ಎಕ್ಸ್ಪ್ರೆಸ್ ದ ಇಕ್ವೇಶನ್ ದಟ್ ಈಸ್ ಎಕ್ಸ್ ಇಂಟು 2 ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು 3. ಇದನ್ನ ಏನ್ ಮಾಡ್ಬೇಕು? ನಾನು ಕ್ವಾಡ್ರಾಟಿಕ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗ ಬರಿಬೇಕು. ಈ ಒಂದ್ ಸಮೀಕರಣ ಕೊಟ್ಟಾರ, ಈ ಸಮೀಕರಣ ಏನ್ ಮಾಡ್ಬೇಕು ಅಂತಂದ್ರ ವರ್ಗ ಸಮೀಕರಣದ ರೂಪದೊಳಗ ಬರಿಬೇಕು ಅಂತಂದ್ರೆ ನಾ ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು? ಎಕ್ಸ್ ಇಂದ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಏನಾಗ್ತದೆ? ಎಕ್ಸ್ ಇಂಟು 2 2x ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 3. ನಮ್ಗೆ ಆಲ್ರೆಡಿ ಗೊತ್ತದ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ಒಳಗೆ ಬರಿಬೇಕು ಅಂತಂದ್ರೆ ಫಸ್ಟ್ ಯಾವ್ದಿರ್ಬೇಕು? ವೇರಿಯೇಬಲ್ ಎಕ್ಸ್ ಸ್ಕ್ವೇರ್ ಇರ್ಬೇಕು, ಆಮೇಲೆ ಎಕ್ಸ್ ಇರ್ಬೇಕು, ಆಮೇಲೆ ಕಾನ್ಸ್ಟಂಟ್ ಟರ್ಮ್ ಇರ್ಬೇಕು. ಹಾಗಾದ್ರೆ ಫಸ್ಟ್ ಏನ್ ಬರೀತೀನಿ ನಾನು ಇಲ್ಲಿ? ಎಕ್ಸ್ ಸ್ಕ್ವೇರ್ ಫಸ್ಟ್ ಬರ್ಕೋತೀನಿ. ಇಲ್ಲಿ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಎಲ್ಲ ಈಕ್ವಲ್ ಇಂದ LHS ಸೈಡ್ ಇರುವುದು. ನೀವು ಅಲ್ಲೇ ಬಾಜು ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡ್ರು ಅಲ್ಲಿ ಯಾವ್ದು ಸೈನು ಚೇಂಜ್ ಆಗಲ್ಲ, ಏನಾಗಲ್ಲ. ಯಾವಾಗ ನಾ ಈಕ್ವಲ್ ಇಂದ ಆ ಕಡೆ ಈ ಕಡೆ ತಗೊಳಕತ್ತಾಗ ಅಂದಾಗ ಅಷ್ಟೇ ಏನಾಗ್ತಾವು? ಸೈನ್ ಚೇಂಜ್ ಆಗ್ತಾವು. ಎಕ್ಸ್ ಸ್ಕ್ವೇರ್ ನ ಫಸ್ಟ್ ಬರ್ಕೊಂಡು ಹಾಕ್ತೀನಿ. ಮತ್ತೇನ್ ಮಾಡ್ತೀನಿ? ಇಲ್ಲಿ ಪ್ಲಸ್ 2x ನ ಸೈಡಿಗೆ ಬರ್ಕೊಂಡು ಪ್ಲಸ್ 3 ನ ಒಳಗೆ ಬರ್ಕೋತೀನಿ. ಅದೇನಾಗ್ತದ? ಮೈನಸ್ 3 ರಿಮೈನಿಂಗ್ 0. ದಿಸ್ ಈಸ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ಆಫ್ ದಿಸ್ ಇಕ್ವೇಶನ್. ಅದನ್ನ ಸಿಂಪ್ಲಿಫೈ ಮಾಡ್ಬೇಕಷ್ಟ. ಎಕ್ಸ್ ಇಂಟು 2 ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು 3 ಇತ್ತು. ಎಕ್ಸ್ ಲಿಂದ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 2 2x ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 3. ಎಕ್ಸ್ ಸ್ಕ್ವೇರ್ ಫಸ್ಟ್ ಬರ್ಕೊಂಡ್ರಿ, ಆಮೇಲೆ 2x ಮೈನಸ್ 3. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ಒಳಗೆ ಬರೀತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಡೈರೆಕ್ಟ್ ಆಗಿ. ಏನದ ಅಂತಂದ್ರ, ಫೈಂಡ್ ದ ಪಾಸಿಟಿವ್ ರೂಟ್ ಆಫ್ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 5 ಈಕ್ವಲ್ಸ್ ಟು 0. ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 5 ಇವುಗಳ ಧನಾತ್ಮಕ ಮೂಲಗಳನ್ನ ಬರೆಯಿರಿ ಅಂತ ಕೊಟ್ಟಾರ. ಅಂತಂದ್ರ ಯಾವ್ದೋ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ಅಲ್ಲಿ ಧನಾತ್ಮಕ ಮೂಲಗಳೂ ಇರ್ಬೋದು, ಋಣಾತ್ಮಕನೂ ಇರ್ಬೋದು, ಇಲ್ಲ ಅವು ಮೂಲಗಳು 0ನೂ ಆಗಿರ್ಬೋದು. ನಮ್ಗೆ ಇಲ್ಲಿ ಆಲ್ರೆಡಿ ಗೊತ್ತಿದೆ. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಂದ್ರೆ ಅದ್ರ ಪಾಸಿಟಿವ್ ರೂಟ್ಸ್ ಇರ್ತದ, ನೆಗೆಟಿವ್ ರೂಟ್ಸ್ ಇರ್ತದ, ಆ ರೂಟ್ಸ್ 0ನೂ ಆಗಿರ್ಬೋದು. ಬಟ್ ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರೆ ಆಲ್ರೆಡಿ ರೂಟ್ಸ್ ಏನು ಕೊಟ್ಟಾರ? ಎಕ್ಸ್ ಮೈನಸ್ 3 ಕೊಟ್ಟಾರ, ಇನ್ನೊಂದು ಎಕ್ಸ್ ಪ್ಲಸ್ 5 ಈಕ್ವಲ್ಸ್ ಟು 0 ಕೊಟ್ಟಾರ. ಆ ಮೂಲಗಳನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ, ರೂಟ್ಸ್ ಅನ್ನ ಫೈಂಡ್ ಔಟ್ ಆದ್ಮೇಲೆ ಅದ್ರೊಳಗ ನಾ ಯಾವ್ದು ಬರಿಬೇಕಂತ ಹೇಳಿದಾರೆ ಅವರು? ಪಾಸಿಟಿವ್ ರೂಟ್ ಯಾವ್ದು ಅಂತ ಬರೀರಿ ಅಂತ ಹೇಳಿದಾರೆ. ಹಾಗಾದ್ರೆ ಫಸ್ಟ್ ಬರ್ಕೊಂಡ್ಬಿಡೋಣ. ಆಲ್ರೆಡಿ ಫಸ್ಟ್ ಸಮ್ ಮಾಡಿದೀನಿ ನಾನು ರಿಲೇಟೆಡ್. ಹಾಗಾದ್ರೆ ನೋಡ್ರಿ ಏನದ? ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ಸ್ ಟು 0. Next another one is x plus 5 equals to 0. We take x itagondra minus 3, x minus 3 equals to 0, then x equals to minus 3 to become plus 3. One root enatili x equals to 3 aitu. Illi enagtida x plus 5 is equals to 0, x ikade bande enagtida minus 5. One root en siktu x equals to 3 siktu, innondu x equals to minus 5 ಸಿಕ್. ಬಟ್ ಅವ್ರು ಕೇಳಿರೋದು ಪಾಸಿಟಿವ್ ಕೇಳಿದಾರ, ನೆಗೆಟಿವ್ ಕೇಳಿದಾರ? ಪಾಸಿಟಿವ್ ರೂಟ್ ಬರೀರಿ ಅಂತ ಕೇಳಿದಾರೆ. ದೆನ್ ಇನ್ ದಿಸ್ ಟು ವಾಟ್ ಈಸ್ ದ ಪಾಸಿಟಿವ್ ರೂಟ್? ವಿಚ್ ಈಸ್ ದ ಪಾಸಿಟಿವ್? x ಈಕ್ವಲ್ಸ್ ಟು 3. ದಿಸ್ ಈಸ್ ದ ಪಾಸಿಟಿವ್ ರೂಟ್ ಆಫ್ ದಿಸ್ x ಮೈನಸ್ 3 x ಪ್ಲಸ್ 5 ಈಕ್ವಲ್ಸ್ ಟು 0. ಇದ್ರೊಳಗೆ ಪಾಸಿಟಿವ್ ರೂಟ್ ಯಾವ್ದು ಬರ್ತದ? ಒಂದು x ಈಕ್ವಲ್ಸ್ ಟು 3 ಬರ್ತದ, ಇನ್ನೊಂದು x ಈಕ್ವಲ್ಸ್ ಟು ಮೈನಸ್ 5 ಬರ್ತದ. ಇದ್ರೊಳಗೆ ಪಾಸಿಟಿವ್ ರೂಟ್ ಯಾವ್ದು ಬರ್ತದ ಅಂದ್ರೆ x ಈಕ್ವಲ್ಸ್ ಟು
3. This is the positive root of these equations. Next ನೋಡ್ರಿ, ಹಾಗಾದ್ರೆ ನೆಕ್ಸ್ಟ್ ಏನದ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ and hence write the nature of roots of the quadratic equation, that is x square plus 4x plus 4 equals to 0. x square plus 4x plus 4 ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನ ಕಂಡುಹಿಡಿದು ಅದರ ಮೂಲಗಳ ಸ್ವಭಾವವನ್ನ ವಿವೇಚಿಸಿರಿ ಅಂತ ಇದ್ದಾರೆ. ಫೈಂಡ್, we have to find the value of discriminant. First we have to find the value of the discriminant. ಅದಾದ್ಮೇಲೆ ಏನ್ ಮಾಡ್ಬೇಕು, ನಾನು ಅದ್ರದ್ದು ನೇಚರ್ ಆಫ್ ರೂಟ್ ಅನ್ನ ಬರಿಬೇಕು, ಅದ್ ಹೆಂಗಿರ್ತದ. ಫಸ್ಟ್ ಶೋಧಕದ ಬೆಲೆ ಕಂಡುಹಿಡಿಬೇಕು. ಫಸ್ಟ್ ಇಕ್ವೇಶನ್ ಅನ್ನ ಬರ್ಕೊಳ್ಳೋಣ. ಏನದ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4. ದಿಸ್ ಇಸ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಹಾಗಾದ್ರ ನಂಗ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಬೇಕು ಅಂತಂದ್ರ, ಶೋಧಕದ ಬೆಲೆ ಬೇಕು ಅಂತಂದ್ರೆ ನಂಗೆ ಫಾರ್ಮುಲಾ ಏನದ ಹೇಳ್ರಿ, ಬಿ ಸ್ಕ್ವೇರ್ ಮೈನಸ್ 4ac. ಹೌದಾ, ಇದ್ರೊಳಗೆ ಎ ವ್ಯಾಲ್ಯೂ ಎಷ್ಟು, ಬಿ ವ್ಯಾಲ್ಯೂ ಎಷ್ಟು, ಸಿ ವ್ಯಾಲ್ಯೂ ಬರ್ಕೊಂಡ್ಬಿಡೋಣ. ಎ ಈಸ್ 1, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಜೊತೆ ಏನು ಇಲ್ಲ ಅಂದ್ರೆ 1 ಇರ್ತದ. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟು, 1, ಬಿ ವ್ಯಾಲ್ಯೂ ಈಸ್ 4, ಸಿ ವ್ಯಾಲ್ಯೂ ಈಸ್ ಕಾನ್ಸ್ಟಂಟ್ ಟರ್ಮ್, ದಟ್ ಈಸ್ 4, ಸಿ ಈಸ್ ಆಲ್ಸೋ 4. ಹಾಗಾದ್ರೆ ಎ ಬೆಲೆ 1, ಬಿ ಬೆಲೆ 4, ಸಿ ಬೆಲೆ ಸ್ಥಿರಾಂಕ ಎಷ್ಟದ 4. ಈ ಬೆಲೆಗಳನ್ನ ಈಗ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಬಿ ಸ್ಕ್ವೇರ್ ಅಂತಂದ್ರ 4 ಸ್ಕ್ವೇರ್ ಮೈನಸ್ 4 ಆಸ್ ಇಟ್ ಈಸ್, ಎ ಈಸ್ 1, C is 4. 4 square minus 4 4s are 16. 16 1s are 16. What is 4 square? 16. That is also 16 minus 16. 16 minus 16, 0. The value of the discriminant. Where the value of the discriminant in ನಾವು ಡೆಲ್ಟಾ ದಿಂದನೂ ಡಿನೋಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಕ್ಯಾಪಿಟಲ್ ಲೆಟರ್ ಡಿ ಇಂದನೂ ಡಿನೋಟ್ ಮಾಡ್ತೀವಿ. ಇದು ಗೊತ್ತಲ್ಲ, ನಾವು ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ದಟ್ ಇಸ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಹಿಂಗಾರ ಬರಿತೀವಿ, ಇಲ್ಲ ಡಿ ಯಾರ ಡಿನೋಟ್ ಮಾಡ್ತೀವಿ, ಏನಾರ ಬರಿಬೋದು. ಹಾಗಾದ್ರೆ ನೋಡ್ರಿ, what is the value of discriminant? The value of the discriminant is 0. Then next again find out ಮಾಡ್ಬೇಕು ನಾನು, the nature of roots of the quadratic equation. What is the nature of root of the equation? ಈಗ ನಾ ಏನ್ ಮಾಡಿದೆ, ಶೋಧಕದ ಬೆಲೆ ಕಂಡುಹಿಡಿದೀನಿ. The value of discriminant, the value of discriminant is 0. The value of discriminant is 0. ಶೋಧಕದ ಬೆಲೆ, ಶೋಧಕದ ಬೆಲೆ ಎಷ್ಟು ಬಂತು, 0 ಬಂತು. ದೆನ್ ವಾಟ್ ಈಸ್ ದ ನೇಚರ್ ಆಫ್ ದ ರೂಟ್? ಹಾಗಾದ್ರೆ ನಾನು ಏನ್ ಹೇಳ್ಬೋದು ಅಂದ್ರೆ, ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಅದ್ರೊಳಗೆ ಶೋಧಕದ ಬೆಲೆ ಫೈಂಡ್ ಔಟ್ ಮಾಡಿದಾದ್ಮೇಲೆ ಅದ್ರ ರೂಟ್ಸ್ ಹೆಂಗಿರ್ತದ ಅಂತ ನಾ ಹೇಳ್ಬೋದು. ಅದ್ರ ಮೇಲೆ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಏನ್ ಬಂದಿರ್ತದಲ್ಲ ಅದ್ರ ಮೇಲೆ ನಂಗೆ ಗೊತ್ತಾಗ್ತದ ಕ್ವಾಡ್ರಾಟಿಕ್ ಇಕ್ವೇಶನ್ ಅದ್ರ ರೂಟ್ಸ್ ಹೆಂಗಿರ್ತದ ಅಂತಂದು. ಹಾಗಾದ್ರೆ ನೋಡೋಣ್ರಿ, ಹೇಗಿದ್ರ ಈಗ ಇದು ವ್ಯಾಲ್ಯೂ ಎಷ್ಟು ಬಂದದ, 0 ಬಂದದ. ದ ನೇಚರ್ ಆಫ್ ದ ರೂಟ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಹಾಗಾದ್ರೆ ಶೋಧಕದ ಬೆಲೆ 0 ಬಂದಿತ್ತು ಅಂತಂದ್ರ ಆ ವರ್ಗ ಸಮೀಕರಣದ ಮೂಲಗಳು ಎರಡು ಏನಾಗಿರ್ತವು, ಸಮನಾದ ಮೂಲಗಳನ್ನ ಹೊಂದಿರುತ್ತವೆ. ಹಾಗಾದ್ರೆ ಇಲ್ಲಿ ವ್ಯಾಲ್ಯೂ ಆಫ್ ಅ ಡಿಸ್ಕ್ರಿಮಿನೆಂಟ್ 0 ಬಂದೈತಿ ಅಂದ್ಮೇಲೆ ಅವಾಗ ರೂಟ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ರೂಟ್ಸ್ ಆರ್ ಈಕ್ವಲ್. ಶೋಧಕದ ಬೆಲೆ 0 ಇತ್ತು ಅಂದ್ರೆ ವಾಸ್ತವ ಮೂಲಗಳು ಏನಾಗಿರ್ತಾವ ಅಂದ್ರೆ ಸಮನಾಗಿರುತ್ತವೆ. ಹಾಗಾದ್ರೆ ನಮ್ಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಗೊತ್ತದ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಂದ್ರ ಅದ್ರ ರೂಟ್ಸ್ ಎಷ್ಟಿರ್ತಾವು, 2 ಇರ್ತದ. ಹೌದಾ, ಯಾಕಂತಂದ್ರೆ ನಮ್ಗೆ ಆಲ್ರೆಡಿ ಗೊತ್ತದ ವೇರಿಯೇಬಲ್ ಹೈಯೆಸ್ಟ್ ಪವರ್ 2 ಇತ್ತಂದ್ರ ಅದ್ರ ರೂಟ್ಸ್ನು ಎಷ್ಟಿರ್ತಾವು, 2ನೇ ಇರ್ತಾವ. ಹೌದಾ, ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಂದ್ರೆ ರೂಟ್ಸ್ ಎಷ್ಟಿರ್ತಾವು, 2 ಇರ್ತಾವ. ಆ 2 ಏನಾಗಿರ್ಬೋದು ರೂಟ್ಸ್, ಒಂದು ಪಾಸಿಟಿವ್ ಆಗಿರ್ಬೋದು, ಇಲ್ಲ ಅಂದ್ರ 2 ನೆಗೆಟಿವ್ ಆಗಿರ್ಬೋದು, ಇಲ್ಲ 2 ಪಾಸಿಟಿವ್ ಆಗಿರ್ಬೋದು, ಇಲ್ಲ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗಿರ್ಬೋದು, ಇಲ್ಲ ಅಂತಂದ್ರ 2 ಈಕ್ವಲ್ ಬರ್ಬೋದು, ಇಲ್ಲ ಅಂತಂದ್ರ 0ನೂ ಆಗಿರ್ಬೋದು. ಹಿಂಗ ಅವ್ ಹೆಂಗ್ ಇದಾವು ಅಂತ ನಾವು ಫೈಂಡ್ ಔಟ್ ಹೆಂಗ್ ಮಾಡ್ಬೇಕು ಅಂತಂದ್ರ, ಫಸ್ಟ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಏನ್ ಬಂತದ, 0 ಬಂದ್. ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ 0 ಬಂದೈತಿ ಅಂದ್ಮೇಲೆ ಅದ್ರೊಳಗ ಆ ರೂಟ್ಸ್ ಹೆಂಗಿರ್ತಾವ ಅಂದ್ರ 2 ಏನಿರ್ತಾವು, ಈಕ್ವಲ್ ಇರ್ತಾವ. ಎಕ್ಸಾಂಪಲ್, ಯಾವ್ದೋ ಒಂದು ಇಕ್ವೇಶನ್ ತಗೋತೀನಿ ನಾನು. ಎಕ್ಸಾಂಪಲ್ ಇದ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಅಂತ ಕೊಟ್ಟಾರ. ಇದ್ರದ್ದು ನೇಚರ್ ಆಫ್ ರೂಟ್ಸ್ ಏನ್ ಕೊಟ್ಟಾರ ಅವ್ರು, ಇಲ್ಲಿ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ 0 ಬಂದೈತಿ ಅಂದ್ಮೇಲೆ ಒಂದು ಎಕ್ಸ್ ವ್ಯಾಲ್ಯೂ 2 ಆಗಿದ್ರ ಇನ್ನೊಂದು ಎಕ್ಸ್ ವ್ಯಾಲ್ಯೂನ ಏನಾಗಿರ್ತದ,
2ನೇ ಆಗಿರ್ತದೆ. ಯಾವಾಗ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ 0 ಬಂದಾಗ ಅದ್ರದ್ದು ರೂಟ್ಸ್ ಎರಡು ಏನಾಗಿರ್ತಾವು ಈಕ್ವಲ್ ಬರ್ತಾವು. ಹಾಗಾದ್ರೆ ಒಂದು ಎಕ್ಸ್ ವ್ಯಾಲ್ಯೂ 2 ಇದ್ರೆ ಇನ್ನೊಂದು ಏನಿರ್ತದ 2ನೇ ಇರ್ತದೆ. ಇಲ್ಲ ಒಂದು ಎಕ್ಸ್ ವ್ಯಾಲ್ಯೂ 4 ಇದ್ರೆ ಇನ್ನೊಂದು ಏನಿರ್ತದ 4 ಇರ್ತದೆ. ಇದು ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾದ್ರೆ ಈಗ ನೀವು ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ 0 ಬಂದಿದ್ರಿ, ದೇರ್ಫೋರ್ ಇಟ್ ದ ನೇಚರ್ ಆಫ್ ದ ರೂಟ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ವಿ. ಅಲ್ಲಿ ಶೋಧಕದ ಬೆಲೆ 0 ಬಂದತ್ತ, ಹಾಗಾಗಿ ಅಲ್ಲಿ ವಾಸ್ತವ ಮೂಲಗಳು ಎರಡು ಸಮನಾಗಿರ್ತದ. ಒಂದ್ ವೇಳೆ ಶೋಧಕದ ಬೆಲೆ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಗ್ರೇಟರ್ ದೆನ್ 0, ಅಲ್ಲಿ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ 0ಕ್ಕಿಂತ ದೊಡ್ಡದಿತ್ತು ಅಂದ್ರ, ಶೋಧಕದ ಬೆಲೆ ಏನಾದ್ರೂ 0ಕ್ಕಿಂತ ದೊಡ್ಡದಿತ್ತು ಅಂದ್ರ ಅವಾಗ ನೇಚರ್ ಆಫ್ ದ ರೂಟ್ಸ್ ಹೆಂಗಿರ್ತದ? ಅವಾಗ ಹೆಂಗಿರ್ತದ ಅಂತಂದ್ರ ನೇಚರ್ ಆಫ್ ದ ರೂಟ್ಸ್ ಅವಾಗ ವಾಸ್ತವ ಮೂಲಗಳು ಹೆಂಗಿರ್ತಾವ ಅಂತಂದ್ರ ದ ರೂಟ್ಸ್ ಆರ್ ರಿಯಲ್ ಅಂತ ಕರಿತೀವಿ. ದ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಕರಿತೀವಿ. ಅದ್ರೊಳಗ ವಾಸ್ತವ ಮೂಲಗಳು ಅವೆರಡು ಏನಾಗಿರ್ತವು ಭಿನ್ನ ಆಗಿರ್ತವ, ಅಂದ್ರೆ ಬೇರೆ ಬೇರೆ ಆಗಿರ್ತವೆ. ವೆನ್ ದ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0, ಯಾವಾಗ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದೆನ್ 0 ಇರ್ತದಲ್ಲ, ಅವಾಗ ಅವೆರಡು ವಾಸ್ತವ ಮೂಲಗಳು ಎರಡು ಏನೇನಿರ್ತವು ಬೇರೆ ಬೇರೆ ಆಗಿರ್ತವೆ. ರೂಟ್ಸ್ ಆರ್ ರಿಯಲ್ ಡಿಸ್ಟಿಂಕ್ಟ್. ಯಾವಾಗ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ 0 ಬಂತು ಅಂತಂದ್ರ ದ ರೂಟ್ಸ್ ಆರ್ ಈಕ್ವಲ್. ಅವಾಗ ಡೆಲ್ಟಾ ಅಂತಂದ್ರೆ ಇದು ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಏನಾದ್ರೂ ಗ್ರೇಟರ್ ದೆನ್ 0 ಬಂತಂದ್ರ ಅವಾಗ ರೂಟ್ಸ್ ಎರಡು ಏನಿರ್ತಾವ ಬೇರೆ ಬೇರೆ. ಶೋಧಕದ ಬೆಲೆ ಯಾವಾಗ ಗ್ರೇಟರ್ ದೆನ್ 0, ಗ್ರೇಟರ್ ದೆನ್ 0 ಅಂತಂದ್ರೆ ಪಾಸಿಟಿವ್ ನಂಬರೇ ಬರ್ತದ ಮುಂದ. ಗ್ರೇಟರ್ ದೆನ್ 0 ಅಂತಂದ್ರೆ ಸ್ಟಾರ್ಟ್ ಅಲ್ಲಿಂದ ಆಗ್ತದೆ 1 2 3 ಲಿಂದ ಮುಂದೆ ಹಿಂಗ ಬರ್ಕೋತಾ ಹೋಗ್ಬೋದು. ಹೌದಾ? 1 2 3 ಲಿಂದ ಹಿಂಗ ಬರ್ಕೋತಾ ಹೋಗ್ತೀವಿ ನಾವು. ಗ್ರೇಟರ್ ದೆನ್ 0 ಅಂತಂದ್ರೆ ಮುಂದೆ ಬರುವೆಲ್ಲ ಎಂತ ನಂಬರ್ಸ್ ಆಗಿರ್ತಾವು? ಪಾಸಿಟಿವ್ ನಂಬರ್ಸ್ ಆಗಿರ್ತಾವ, ಧನಾತ್ಮಕ ಸಂಖ್ಯೆಗಳನ್ನೇ ಆಗಿರ್ತಾವ. ಹಾಗಾದ್ರ ಆ ಎರಡು ವಾಸ್ತವ ಮೂಲಗಳು ಏನಾಗಿರ್ತಾವ ಹಂಗಿದ್ರ ಧನಾತ್ಮಕ ವಾಸ್ತವ ಮೂಲಗಳು ಆಗಿರ್ತದೆ. ಹಾಗಾದ್ರ ಒಂದ್ ವೇಳೆ ಇದ್ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಲೆಸ್ ದೆನ್ 0 ಬಂತಂದ್ರೆ ದ ವ್ಯಾಲ್ಯೂ ಆಫ್ 0, ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ ದೆನ್ 0, ಅವಾಗ ದ ನೇಚರ್ ಆಫ್ ರೂಟ್ಸ್ ಆರ್ ಇಮ್ಯಾಜಿನರಿ ಅಂತ ಕರಿತೀವಿ, ಆರ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅಂದ್ರ ಯಾವಾಗ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಶೋಧಕದ ಬೆಲೆ 0ಕ್ಕಿಂತ ಕಡಿಮೆ ಬಂತು ಅಂತಂದ್ರ, 0ಕ್ಕಿಂತ ಕಡಿಮೆ ಅಂತಂದ್ರ ಅವೆಂತ ನಂಬರ್ಸ್ ಹೇಳ್ರಿ? ನೆಗೆಟಿವ್ ನಂಬರ್ಸ್ ಅಂತಂದ್ರೆ ಅವು ಋಣಾತ್ಮಕ ಸಂಖ್ಯೆಗಳು. ಋಣಾತ್ಮಕ ಸಂಖ್ಯೆಗಳು ಅಂತಂದ್ರ ಇದು ಶೋಧಕದ ಬೆಲೆ ಏನಾದ್ರೂ ಮೈನಸ್ ನಂಬರ್ಸ್ ಬಂದ್ವು, ಎಕ್ಸಾಂಪಲ್ -8, -1, -15, -1000 ಹಿಂಗ ದ ಶೋಧಕದ ಬೆಲೆ ಏನಾದ್ರೂ ಮೈನಸ್ ನಂಬರ್ಸ್ ಬಂದ್ವು ಅಂದ್ರ ಅವಾಗ ಆ ಎರಡು ವಾಸ್ತವ ಮೂಲಗಳು ಏನಾಗಿರ್ತಾವ ಇಮ್ಯಾಜಿನರಿ, ಅಂದ್ರ ಅವಕ್ಕೆ ಯಾವುದೇ ವಾಸ್ತವ ಮೂಲಗಳು ಏನಿಲ್ಲ ಇರುವುದಿಲ್ಲ ಅಂತ ಹೇಳ್ತೀವಿ. ಅವಾಗ ವಾಸ್ತವ ಮೂಲಗಳು ಏನಿರ್ಲಕ್ಕ ಇರುವುದಿಲ್ಲ. ನಾವು ಡೈರೆಕ್ಟ್ ಆಗಿ ಹೇಳ್ಬೇಕು. ಅವಾಗ ಶೋಧಕದ ಬೆಲೆ ಫೈಂಡ್ ಔಟ್ ಮಾಡಕ್ ಹೇಳ್ತಾರ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಅಂತಂದ್ರ b² - 4ac ಫಾರ್ಮುಲಾ ಹಾಕ್ಬೇಕು. ಆ ಬಂದಾಗ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಶೋಧಕದ ಬೆಲೆ ಎಷ್ಟದ ಅನ್ನೋದ್ರ ಮೇಲೆ ನಮ್ಗೆ ಏನ್ ಬರ್ತದ ನೇಚರ್ ಆಫ್ ದ ರೂಟ್ಸ್ ಗೊತ್ತಾಗ್ತದೆ. ನೇಚರ್ ಆಫ್ ದ ರೂಟ್ಸ್ ಅಂತ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ವೆನ್ ದ ಡೆಲ್ಟಾ ಈಸ್ 0, ವೆನ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ 0, ದ ನೇಚರ್ ಆಫ್ ದ ರೂಟ್ಸ್ ಆರ್ ಈಕ್ವಲ್. ಶೋಧಕದ ಬೆಲೆ ಏನಾದ್ರೂ 0 ಬಂತು ಅಂತಂದ್ರ ಅವಾಗ ವಾಸ್ತವ ಮೂಲಗಳು ಎರಡು ಏನಾಗಿರ್ತಾವ ಸಮನಾಗಿರ್ತಾವ. ವೆನ್ ದ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0, ದ ನೇಚರ್ ಆಫ್ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಯಾವಾಗ ಶೋಧಕದ ಬೆಲೆಗಳು 0ಕ್ಕಿಂತ ದೊಡ್ಡ ಸಂಖ್ಯೆ ಇತ್ತು ಅಂತಂದ್ರ ಧನಾತ್ಮಕ ಸಂಖ್ಯೆಗಳಾಗಿತ್ತಂದ್ರ ಅವಾಗ ವಾಸ್ತವ ಮೂಲಗಳು ಎರಡು ಏನಾಗಿರ್ತಾವು ಭಿನ್ನ ಆಗಿರ್ತವೆ, ಅಂದ್ರೆ ಎರಡು ಬೇರೆ ಬೇರೆ ಸಂಖ್ಯೆಗಳು ಬರ್ತಾವ. ಹಾಗಾದ್ರ ಥರ್ಡ್ ಒನ್, ವೆನ್ ದ ಡೆಲ್ಟಾ ಈಸ್ 0, ವೆನ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ ದೆನ್ 0, ಅವಾಗ ಅವು ಎರಡೂ ರೂಟ್ಸ್ ಹೆಂಗಿರ್ತಾವ ಹಂಗಿದ್ರ ದೋಸ್ ಆರ್ ಇಮ್ಯಾಜಿನರಿ ರೂಟ್ಸ್. ಅಂದ್ರ ಶೋಧಕದ ಬೆಲೆ 0ಕ್ಕಿಂತ ಕಡಿಮೆ ಬಂತು ಅಂದ್ರೆ ನೆಗೆಟಿವ್ ನಂಬರ್ಸ್ ಬಂತು ಅಂದ್ರೆ ಅವಾಗ ಆ ವರ್ಗ ಸಮೀಕರಣದ ವಾಸ್ತವ ಮೂಲಗಳು ಇರುವುದಿಲ್ಲ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡ್ರಿ, ಇಫ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ 0, ದೆನ್ ವಾಟ್ ಈಸ್ ದ ನೇಚರ್ ಆಫ್ ರೂಟ್? ಶೋಧಕದ ಬೆಲೆ ಶೂನ್ಯ ಆದ್ರ ಅವಾಗ ಮೂಲಗಳ ಸ್ವಭಾವ ಹೆಂಗಿರುತ್ತೆ? ಈಗೇನ್ ಹೇಳಿದ್ವಲ್ಲ ಇದ್ರೊಳಗೆ ಅದ ಇಲ್ಲೇ ಅದ ಆನ್ಸರ್. ಏನಂತಂದ್ರೆ ಆಲ್ರೆಡಿ ಅವರೇ ಕೊಟ್ಬಿಟ್ಟಾರ, ನಾ ಇಲ್ಲಿ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ನಾ ಫೈಂಡ್ ಔಟ್ ಮಾಡೋ ಅವಶ್ಯಕತೆನೇ ಇಲ್ಲ.
ಏನಂತಂದ, ಯಾಕಂದ್ರ ಅವ್ರ ಆಲ್ರೆಡಿ ಕೊಟ್ಟಾರ ಏನಂತ, ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ 0, ದೆನ್ ವಾಟ್ ಈಸ್ ದ ನೇಚರ್ ಆಫ್ ರೂಟ್. ಇಲ್ಲಿ ಶೋಧಕದ ಬೆಲೆ ಎಷ್ಟಿರ್ತದ ಅಂತ ಹೇಳಿದಾರ, ಶೂನ್ಯ. ಶೋಧಕದ ಬೆಲೆ ಶೂನ್ಯ ಅಂತಂದ್ರ ಡೆಲ್ಟಾ ವ್ಯಾಲ್ಯೂ ಏನಾಗಿರ್ತದ ಇಲ್ಲಿ 0. ಶೋಧಕದ ಬೆಲೆ 0 ಆಗೈತಿ ಅಂದ್ಮೇಲೆ ಅದರದ್ದು ಮೂಲಗಳ ಸ್ವಭಾವ ಹೆಂಗಿರ್ತದ, ಏನಿರ್ತದ ಅಂತೇಳಿ, ರೂಟ್ಸ್ ಆರ್ ಈಕ್ವಲ್. ವೆನ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಇಸ್ 0, ದ ನೇಚರ್ ಆಫ್ ರೂಟ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ದ ನೇಚರ್ ಆಫ್ ರೂಟ್ಸ್ ಆರ್ ಈಕ್ವಲ್. ಶೋಧಕದ ಬೆಲೆ 0 ಆಗಿತ್ತು ಅಂದ್ರ ಅಲ್ಲಿ ವಾಸ್ತವ ಮೂಲಗಳು ಏನಾಗಿರ್ತವು, ಸಮನಾಗಿರುತ್ತವೆ. ಇದಿಷ್ಟು ಕ್ಲಿಯರ್ ಆಗ್ಯದ ಅಂತ ಅನ್ಕೋತೀನಿ.